ಕೃಷ್ಣಾಪುರ ಸರ್ಕಾರಿ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ. ಪ್ರತಿಭೆ ಕೇವಲ ಕೆಲವರ ಸ್ವತ್ತಲ್ಲ, ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಪ್ರತಿಭೆ ಇದ್ದು ಅಂತಹ ಪ್ರತಿಭೆಯನ್ನು ಗುರುತಿಸಿ ಹೊರತರುವುದಕ್ಕೆ ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದ್ದು, ತೀರ್ಪುಗಾರರು ತಾರತಮ್ಯವೆಸಗದೆ ಅರ್ಹ ಪ್ರತಿಭೆಗಳಿಗೆ ಅನ್ಯಾಯವಾಗದಂತೆ ತೀರ್ಪು ನೀಡುವ ಮೂಲಕ ಕ್ಲಸ್ಟರ್, ಹೋಬಳಿ, ತಾಲೂಕು, ಜಿಲ್ಲೆ ಮತ್ತು ರಾಜ್ಯ ಮಟ್ಟಕ್ಕೆ ಹೋಗಲು ಅವಕಾಶ ನೀಡಬೇಕು ಎಂದು ಉಡೇವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಸಿ ರಾಜಪ್ಪ ಹೇಳಿದರು. ಕೃಷ್ಣಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರದ ಕ್ರೀಡಾಕೂಟ ಮತ್ತು ಪ್ರತಿಭಾ ಕಾರಂಜಿ ಕಾರ್ಯಗಳನ್ನು ನಡೆಸಲು 6,000 ಹಣವನ್ನು ನೀಡುತ್ತಿದ್ದು, ಈ ಹಣದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಲು ತೊಂದರೆಯಾಗುತ್ತಿರುವ ಕಾರಣ ಅಗತ್ಯ ಅನುದಾನ ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಒದಗಿಸಬೇಕು ಎಂದು ತಿಳಿಸಿದರು. ಪ್ರತಿಭಾ ಕಾರಂಜಿಯನ್ನು ಉದ್ದೇಶಿಸಿ ಮಾತನಾಡಿದ ತರೀಕೆರೆ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಮಿತಿಯ ಸದಸ್ಯರಾದ ಜಿಎಸ್ ರಚನಾ ಶ್ರೀನಿವಾಸ್ ಮಾತನಾಡಿ, ತಿಗಡ, ನಂದಿಬಟ್ಟಲು, ಉಡೇವ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅನೇಕ ಕುಗ್ರಾಮಗಳಿದ್ದು ಶಾಲೆಗಳಿಗೆ ಸಮರ್ಪಕ ಮೂಲ ಸೌಲಭ್ಯಗಳಿಲ್ಲದೆ ವಿದ್ಯಾರ್ಥಿಗಳ ಕಲಿಕೆಗೆ ತೊಂದರೆಯಾಗಿದ್ದು, ಅದರಲ್ಲಿ ಕೃಷ್ಣಾಪುರ ಗ್ರಾಮದ ಶಾಲೆಯೂ ಒಂದಾಗಿದ್ದು, ಈ ಗ್ರಾಮದಲ್ಲಿರುವ ಗ್ರಾಮಸ್ಥರುಗಳಲ್ಲಿ ಒಬ್ಬರು ಸಹ ಉನ್ನತ ಉದ್ಯೋಗಕ್ಕೆ ಹೋಗದೆ ಇರುವುದು ಬೇಸರದ ಸಂಗತಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರೂ ಸಾಕ್ಷರರಾಗುವ ಮೂಲಕ ಕನಿಷ್ಠ 15ರಿಂದ 20 ಮಂದಿ ಗ್ರಾಮಸ್ಥರಾದರೂ ಉನ್ನತ ಉದ್ಯೋಗಕ್ಕೆ ಹೋಗಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ತನಿಗೆಬೈಲು ರಮೇಶ್ ಗೋವಿಂದೇಗೌಡ, ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಟಿ ಆಂಡಿಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮೀ ನಾಗರಾಜ್, ಶ್ರೀನಿವಾಸ್, ಶಾಲಾ ಮುಖ್ಯ ಶಿಕ್ಷಕರಾದ ತಿಮ್ಮಪ್ಪ, ಶಿಕ್ಷಕರ ಸಂಘದ ಪದಾಧಿಕಾರಿಗಳು, ಶಾಲಾ ಅಭಿವೃದ್ಧಿ ಮತ್ತು ಪದಾಧಿಕಾರಿಗಳು, ಪೋಷಕ ವರ್ಗದವರು ಹಾಜರಿದ್ದರು. ಪ್ರದೀಪ್ ಎಚ್ಚಿ, NKST4 ನ್ಯೂಸ್, ತರೀಕೆರೆ. ಜೊತೆಗೆ ಪೋಷಕರು, ಗ್ರಾಮಸ್ಥರು ಇವರೆಲ್ಲರ ಸಹಕಾರದಿಂದ ಮಾತ್ರ ಒಂದು ಶಾಲೆ ಒಂದು ಉನ್ನತ ಮಟ್ಟಕ್ಕೆ ತಲುಪೋದಕ್ಕೆ ಮೊದಲನೇ ಫಸ್ಟ್ ಟೈಮ್ ಕಾರ್ಯಕ್ರಮ ಮಾಡಿದಾಗ ಈ ತರ ತೊಂದರೆ ಆಗುತ್ತೆ, ಇರ್ಲಿ. ಹಾಗಾಗಿ ನಾನು ಆಗ್ಲೇ ಹೇಳಿದಾಗೆ ಪೋಷಕರು, ಶಿಕ್ಷಕರು, ಗ್ರಾಮಸ್ಥರು, ಮತ್ತೆ ಸರ್ಕಾರ ಇದೆಲ್ಲರ ಸಹಕಾರದಿಂದ ಮಾತ್ರ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಗೋದು. ಮತ್ತೆ ಇನ್ನೊಂದು ನನಗೆ ತುಂಬಾ ಬೇಸರ ಆಗೋದಂದ್ರೆ, ಈ ಭಾಗದ ಶಾಲೆಗಳು ತುಂಬಾ ಹಿಂದುಳಿದಿದೆ ಅಂತ ನನಗೆ ಆ ವಿಚಾರದ ಬಗ್ಗೆ ಸ್ವಲ್ಪ ಬೇಸರ ಇದೆ. ತಿಗಡ ಗ್ರಾಮ ಪಂಚಾಯಿತಿ ಶಾಲೆಗಳಾಗಿರ್ಬೋದು, ನಮ್ಮ ನಂದಿ ಬೆಟ್ಲಲ್ಲಿ ಕೆಲವು ಶಾಲೆಗಳಾಗಿರ್ಬೋದು, ಅಥವಾ ಕೃಷ್ಣಾಪುರ ಆಗಿರ್ಬೋದು, ಇನ್ನೂ ಹೆಚ್ಚು ಏನು ಮುಂದೆ ಬರಬೇಕು ಶಾಲೆಗಳು. ಈ ಕೃಷ್ಣಾಪುರದಲ್ಲಿ ಇನ್ನೊಂದು ಬೇಜಾರು, ಒಬ್ಬ ಅಫಿಷಿಯಲ್ ಕೂಡ ಇಲ್ಲ ನಿಮ್ಮ ಊರಲ್ಲಿ. ಅದು ಕೇಳ ನನಗೆ ಎಪ್ಪ ಅನ್ಸ್ಬಿಡುತ್ತೆ. ಈ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಇದೀವಿ, ಇಷ್ಟೆಲ್ಲ ಬಿಡಿದ್ವಿ, ಹಿಂಗಿದ್ರು ಕೂಡ ಒಂದೇ ಒಂದು ಅಫಿಷಿಯಲ್ ಇಲ್ವಲ್ಲಪ್ಪ ಅನ್ನೋ ಒಂದು ಕೊರಗು ನನಗೂ ಕೂಡ ಇದೆ. ಅದು ಯಾವಾಗ ಸಾಧ್ಯ ಆಗುತ್ತೆ? ನಿಮ್ ಮಕ್ಳು ಮುಂದೆ ಬರ್ಬೇಕು, ಓದ್ಬೇಕು ಅಂತ ಪೋಷಕರಲ್ಲೂ ಇರ್ಬೇಕು. ಎಷ್ಟೇ ಕಷ್ಟ ಆಗ್ಲಿ, ನಾನೆಲ್ಲೇ ಇರ್ಲಿ, ನನ್ ಕೆಲ್ಸ ಏನೇ ಆಗಿರ್ಲಿ, ನಾನು ಕೂಲಿ ಮಾಡ್ಕೊಂಡಿದ್ರು ನನ್ ಮಕ್ಳನ್ನ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಛಲ ನಿಮ್ಮಲ್ಲಿ ಬಂದ್ರೆ 100% ಕೃಷ್ಣಾಪುರದಲ್ಲಿ ಮುಂದಿನ ದಿನಗಳಲ್ಲಿ ಒಂದು 10-20 ಜನ ಅಫಿಷಿಯಲ್ಸ್ ನಾವು ನೋಡೋದಕ್ಕೆ ಸಾಧ್ಯ ಅಂತ ನಾನು ಹೇಳ್ಬೋದು. ಜೊತೆಗೆ ಈ ಶಾಲೆಯ ಶಿಕ್ಷಕರು ಕೂಡ ಈಗ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದಾರೆ, ಎಲ್ಲಾ ರೀತಿಯಲ್ಲೂ ಎಫರ್ಟ್ ಹಾಕ್ತಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬಾ ಮುಖ್ಯ ಕಾರಣ ಅಂತಂದ್ರೆ ಆಂಡಿಗೌಡ್ರು, ಈಶ್ವರಣ್ಣ ಇವರೆಲ್ಲ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಸರ್ ಹೇಳ್ತಾ ಇದ್ರು ಪ್ರತಿಭಾ ಕಾರಂಜಿ ಪ್ರತಿಭೆಗಳನ್ನ ಹೊರತರೋದು ಅಂತ ಹೇಳಿ. 4ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ತನಕ ನಾನು ಕೂಡ ಪ್ರತಿಭಾ ಕಾರಂಜಿನಲ್ಲಿ ಭಾಗವಹಿಸಿದ್ದೆ. ಅವಾಗ್ಲೇ ಗೊತ್ತಾಗಿದ್ದು ನನಗೆ ಭಾಷಣ ಚೆನ್ನಾಗಿ ಮಾಡಕ್ ಬರುತ್ತೆ, ಪ್ರೈಸ್ ಬರ್ತಾ ಇತ್ತು. ಸೊ ನನಗೂ ನನ್ನ ಪ್ರತಿಭೆ ಬಗ್ಗೆ ನನಗೆ ಗೊತ್ತಾಗಿದೆ ಪ್ರತಿಭಾ ಕಾರಂಜಿನಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಲ್ಲ ನಿಟ್ಟಿನಲ್ಲಿ ನಮ್ದು ಏನು ಈ ಶೈಕ್ಷಣಿಕ ಕೆಲಸಗಳು, ಓದು ಮತ್ತೊಂದಿರುತ್ತೋ ಅದ್ರ ಮಧ್ಯದಲ್ಲಿ ಮನೋರಂಜನೆ ಕಾರ್ಯಕ್ರಮ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಈ ರೀತಿಯಾದಂತಹ ಕಾರ್ಯಕ್ರಮಗಳು ಬಂದಾಗ ಮಕ್ಕಳಿಗೆ ಓದೋದಷ್ಟೇ ಅಲ್ಲದೆ ಅವರ ಒಂದು ಓವರ್ ಆಲ್ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನ್ ಕರಿತೀವಿ, ಅದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳು